ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಫಾಲೋ ಮಾಡ್ತಿದ್ದಂಥದ್ದು ಕೇವಲ 6 ಜನರನ್ನ. ಆದ್ರೆ ನಿನ್ನೆ ರಾತ್ರಿ ಏಕಾಏಕಿ 6 ಜನರನ್ನ ಕೂಡ ಅನ್ಫಾಲೋ ಮಾಡಿದ್ದಾರೆ. ಅದರಲ್ಲೂ ಕೂಡ ಮದರ್ ಇಂಡಿಯಾ ಅಂತ ಕರ್ಸ್ಕೊಂತಿದ್ದಂತ ಮಾಜಿ ಸಂಸದೆ ಸುಮಲತಾ ಅವ್ರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ, ಸಾಕಷ್ಟು ಬೇರೆ ಬೇರೆ ತಿರುವುಗಳನ್ನ ಕೂಡ ಪಡ್ಕೊಳ್ತಾ ಇದೆ. ಅದ್ರ ಜೊತೆಗೆ ಸುಮಲತಾ ಅವರು ಕೂಡ ಒಂದು ಟ್ವೀಟ್ ಅನ್ನ ಮಾಡಿರುವಂತದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತದ್ದು. ಇವೆಲ್ಲವುಗಳ ಬಗ್ಗೆ ಮಾತಾಡೋದಕ್ಕೆ ಒಂದ್ ಕಡೆ ಮಾಜಿ ಸಂಸದೆ ಸುಮಲತಾ ಅವರ ಆಪ್ತರು ಮತ್ತು ಒಂದ್ ಕಡೆ ನಟ ದರ್ಶನ್ ಅವರಿಗೂ ಕೂಡ ಆಪ್ತರಾಗಿರುವಂತ ಮಂಡ್ಯದ ಶಶಿಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಈಗ ಸಾಕಷ್ಟು ಚರ್ಚೆ ಕಾರಣ ಆಗ್ತಾ ಇದೆ. ಕಳೆದ ಅವರು ನಟ ದರ್ಶನ್ ಅವರು ಫಾಲೋ ಮಾಡ್ತಿದ್ದಂತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇವಲ 6 ಜನ, ಅದರಲ್ಲಿ ಸುಮಲತಾ ಅವರಾಗಿರ್ಬೋದು, ಅವರ ಮಗ ಅಭಿಷೇಕ್, ಅವರ ಪತ್ನಿ ಅವಿವಾ ಸೇರಿದಂತೆ 6 ಜನನ ಮಾಡ್ತಾ ಇದ್ರು. ಏಕಾಏಕಿ ಈಗ ಅನ್ಫಾಲೋ ಮಾಡಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಸರ್, ಏನು ಅಂತ ತಮಗೆ ಅನ್ಸುತ್ತೆ? ಇಲ್ಲ, ಈಗ ಬಹುಶಃ ನಮ್ಮ ದರ್ಶನ್ ಅವರು ಈ ಒಂದು ಕಳೆದ 5-6 ತಿಂಗಳಿಂದ ಭಾಳ ಅವರು ಜೀವನದಲ್ಲಿ ಭಾಳ ಕಷ್ಟವನ್ನು ಅನುಭವಿಸಿದ್ದಾರೆ. ಅಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದೊಂದು ಒಂಥರ ಸಹಜವಾದಂಥ ಪ್ರಕ್ರಿಯೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದರೆ ಅವರು ಬಹುಶಃ ಅವರ ಇತಿಹಾಸದಲ್ಲಿ ನಾನು ಈ ಥರ ಆಗ್ತೀನಿ ಅಂತ ಅವರು ಅನ್ಕೊಂಡಿರಲಿಲ್ಲ, ಊಹೆನೂ ಕೂಡ ಮಾಡಿರಲಿಲ್ಲ. ಎಲ್ಲೋ ಕೆಟ್ಟ ಗಳಿಗೆ ಅವ್ರನ್ನ ಈ ಒಂದು ಹಂತಕ್ಕೆ ಹೋಗಿ ತಲುಪಿಸ್ತು. ಸೊ ಹಾಗಾಗಿ ಅವ್ರ ಜೈಲಿನಿಂದ ಹೊರಬಂದ ನಂತರ ಬಹುಶಃ ಎಲ್ಲರೂ ಕೂಡ ಹೊರಗಡೆ ಪ್ರಪಂಚದಲ್ಲಿ ಅಷ್ಟಾಗಿ ಅವರು ಕಾಣಿಸ್ಕೊಂಡ್ರು ಕೂಡ ಎಲ್ಲ ಸ್ನೇಹಿತರನ್ನು ಕೂಡ ಮತ್ತೆ ಎಲ್ಲ ಯಾರು ಅವ್ರನ್ನ ಹಿತೈಷಿಗಳು ಇದ್ರು ಅವರೆಲ್ಲರನ್ನೂ ಕೂಡ ದೂರ ಇಟ್ಟು ಅವ್ರದೇ ಆದಂಥ ಸ್ವಂತ ವೈಯಕ್ತಿಕವಾದಂಥ ಜೀವನವನ್ನ, ಸಾಂಸಾರಿಕ ಜೀವನವನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಈಗ ಎಲ್ಲ ಒಂದು ಸಾಂಸಾರಿಕವಾದಂಥ ಜೀವನ ಬಹಳ ಖುಷಿ ತಂದುಕೊಟ್ಟಿದೆ ಅಂತ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವರು ಆ ನೆಮ್ಮದಿಯಾದಂಥ ಜೀವನವನ್ನ ನೆಮ್ಮದಿಯಾದ ಜೀವನವಂತ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಎಲ್ಲೋ ಕೂಡ ಮನಸ್ಸಿಗೆ ಬೇಜಾರಾಗಿರ್ಬೋದು. ಅವನ ಸಂದರ್ಭದಲ್ಲಿ ಇವೆಲ್ಲ ಈ ಪ್ರಕ್ರಿಯೆ ನಡೆದಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಸುಮಲತಾ ಮತ್ತೆ ದರ್ಶನ್ ಅಂದ್ರೆ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತು, ತಾಯಿ ಮಗನ ಸಂಬಂಧ ಅನ್ನುವಂಥದ್ದು. ಎಲ್ಲ ಒಂದ್ ಕಡೆ ಒಂದು ಟಾಕ್ ಬರ್ತಿತ್ತು. ದರ್ಶನ್ ಅವರು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಸುಮಲತಾ ಅವರು ಹೋಗ್ಲಿಲ್ಲ, ಅವರ ಮಗ ಹೋಗ್ಲಿಲ್ಲ, ಮಾತಾಡ್ಸಿಲ್ಲ ಅಂತ ಏನಾದ್ರೂ ಆ ಕಾರಣಗಳನ್ನ ಇಟ್ಕೊಂಡು ಇದೀಗ ಅನ್ಫಾಲೋ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್? ಇಲ್ಲ, ನಮ್ಮ ಸುಮಲತಾ ಅಂಬರೀಶ್ ಅವರು ಮತ್ತೆ ದರ್ಶನ್ ರವರ ಸಂಬಂಧ ನೀವು ಹೇಳಿದಾಗೆ ಅಮ್ಮ ಮಗನ ಸಂಬಂಧ. ಬಹುಶಃ ಅವ್ರನ್ನ ನಾನು ಕಳೆದ ಒಂದು 20-25 ವರ್ಷಗಳಿಂದ ಕೂಡ ಅವರ ಒಡನಾಟದಲ್ಲೇ ಇರೋದ್ರಿಂದ ಅವ್ರ ಸಂಬಂಧ, ಅಂಬರೀಷ್ ಅವ್ರ ಸಂಬಂಧ ಮತ್ತೆ ದರ್ಶನ್ ಅವ್ರ ಸಂಬಂಧ ಮತ್ತೆ ಇಡೀ ನಮ್ಮ ಅಂಬರೀಷ್ ಕುಟುಂಬಕ್ಕೆ ಅವರು ಕೂಡ ಒಂದು ಕುಟುಂಬದ ವ್ಯಕ್ತಿ. ಆ ಕುಟುಂಬದ ವ್ಯಕ್ತಿ ಬಹುಶಃ ಅಮ್ಮ ಮಗನ ಜಗಳ ಏನಿದ್ರು ಕೂಡ ಅದು ಸಹಜವಾಗಿ ಇದ್ದಿರುತ್ತೆ. ಅವರು ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು, ದರ್ಶನ್ ಅವರು ಕೂಡ ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು, ನನಗೆ ಅಪ್ಪಾಜಿ ಅಂತ ಹೇಳಿದ್ರೆ ನನಗೆ ಅಂಬರೀಷ್ ಅವರೇ ಅಪ್ಪಾಜಿ ಅಂತ ಹೇಳಿದ್ರು. ಆ ಒಡನಾಟ ಅವ್ರಿಗೂ ಕೂಡ ಅವಾಗ್ಲಿಂದನೂ ಕೂಡ ಚಿತ್ರರಂಗದಲ್ಲಿ ಯಾವಾಗ ಮೊದಲನೇ ಹೆಜ್ಜೆ ಇಟ್ರು ಆ ಹೆಜ್ಜೆಯನ್ನ ಇಟ್ಟಂತ ಸಂದರ್ಭದಿಂದನೂ ಕೂಡ ಇವತ್ತಿನವರೆಗೂ ಕೂಡ ಅಂಬರೀಷ್ ಕುಟುಂಬಕ್ಕೆ ಬಹಳ ಅನ್ಯೋನ್ಯವಾಗಿದ್ದಾರೆ. ಮುಂದೆನೂ ಕೂಡ ಅನ್ಯೋನ್ಯವಾಗಿರ್ತಾರೆ ಅಂತ ನನಗೆ ನಂಬಿಕೆ ಇದೆ. ಸುಮಲತಾ ಮತ್ತೆ ದರ್ಶನ್ ಅಂದ್ರೆ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತು, ತಾಯಿ ಮಗನ ಸಂಬಂಧ ಅನ್ನುವಂಥದ್ದು. ಎಲ್ಲ ಒಂದ್ ಕಡೆ ಒಂದು ಟಾಕ್ ಬರ್ತಿತ್ತು. ದರ್ಶನ್ ಅವರು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಸುಮಲತಾ ಅವರು ಹೋಗ್ಲಿಲ್ಲ, ಅವರ ಮಗ ಹೋಗ್ಲಿಲ್ಲ, ಮಾತಾಡ್ಸಿಲ್ಲ ಅಂತ ಏನಾದ್ರೂ ಆ ಕಾರಣಗಳನ್ನ ಇಟ್ಕೊಂಡು ಇದೀಗ ಅನ್ಫಾಲೋ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್? ಇಲ್ಲ, ನಮ್ಮ ಸುಮಲತಾ ಅಂಬರೀಶ್ ಅವರು ಮತ್ತೆ ದರ್ಶನ್ ರವರ ಸಂಬಂಧ ನೀವು ಹೇಳಿದಾಗೆ ಅಮ್ಮ ಮಗನ ಸಂಬಂಧ. ಬಹುಶಃ ಅವ್ರನ್ನ ನಾನು ಕಳೆದ ಒಂದು 20-25 ವರ್ಷಗಳಿಂದ ಕೂಡ ಅವರ ಒಡನಾಟದಲ್ಲೇ ಇರೋದ್ರಿಂದ ಅವ್ರ ಸಂಬಂಧ, ಅಂಬರೀಷ್ ಅವ್ರ ಸಂಬಂಧ ಮತ್ತೆ ದರ್ಶನ್ ಅವ್ರ ಸಂಬಂಧ ಮತ್ತೆ ಇಡೀ ನಮ್ಮ ಅಂಬರೀಷ್ ಕುಟುಂಬಕ್ಕೆ ಅವರು ಕೂಡ ಒಂದು ಕುಟುಂಬದ ವ್ಯಕ್ತಿ. ಆ ಕುಟುಂಬದ ವ್ಯಕ್ತಿ ಬಹುಶಃ ಅಮ್ಮ ಮಗನ ಜಗಳ ಏನಿದ್ರು ಕೂಡ ಅದು ಸಹಜವಾಗಿ ಇದ್ದಿರುತ್ತೆ. ಅವರು ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು, ದರ್ಶನ್ ಅವರು ಕೂಡ ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು, ನನಗೆ ಅಪ್ಪಾಜಿ ಅಂತ ಹೇಳಿದ್ರೆ ನನಗೆ ಅಂಬರೀಷ್ ಅವರೇ ಅಪ್ಪಾಜಿ ಅಂತ ಹೇಳಿದ್ರು. ಆ ಒಡನಾಟ ಅವ್ರಿಗೂ ಕೂಡ ಅವಾಗ್ಲಿಂದನೂ ಕೂಡ ಚಿತ್ರರಂಗದಲ್ಲಿ ಯಾವಾಗ ಮೊದಲನೇ ಹೆಜ್ಜೆ ಇಟ್ರು ಆ ಹೆಜ್ಜೆಯನ್ನ ಇಟ್ಟಂತ ಸಂದರ್ಭದಿಂದನೂ ಕೂಡ ಇವತ್ತಿನವರೆಗೂ ಕೂಡ ಅಂಬರೀಷ್ ಕುಟುಂಬಕ್ಕೆ ಬಹಳ ಅನ್ಯೋನ್ಯವಾಗಿದ್ದಾರೆ. ಮುಂದೆನೂ ಕೂಡ ಅನ್ಯೋನ್ಯವಾಗಿರ್ತಾರೆ ಅಂತ ನನಗೆ ನಂಬಿಕೆ ಇದೆ. ಇದು ಎಲ್ಲ ಬಹುಶಃ ಈಗ ಏನಾಗಿದೆ ಅಂತ ಹೇಳಿದ್ರೆ ಬಹುಶಃ ಆ ಒಂದು
ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಭೇಟಿ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ, ಯಾರನ್ನೂ ಕೂಡ ಭೇಟಿ ಮಾಡಲಿಕ್ಕೆ ಅವರು ಇಚ್ಛೆ ಪಡಲಿಲ್ಲ ಅಂತ ನಾನು ಕೇಳಿದೆ. ನಮ್ಮ ಸುಮಲತಾ ಅಂಬರೀಷ್ ಅವ್ರನ್ನ, ಅಕ್ಕ ನೀವು ಹೋಗಿ ಭೇಟಿ ಮಾಡಲಿಲ್ವಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವನು ತುಂಬಾ ಬೇಜಾರಲ್ಲಿದ್ದಾನೆ. ಅವನೀಗ ನಾನು ಹೋದ್ರೆ ನಿಜವಾಗ್ಲೂ ಕೂಡ ನಾನು ಅವನ್ನ ಈ ಪರಿಸ್ಥಿತಿಲಿ ನೋಡೋಕ್ಕೆ ನನಗೆ ತುಂಬ ಹಿಂಸೆ ಆಗ್ತಾ ಇದೆ ಅಂತ ನಮ್ಮ ಸುಮಲತಾ ಅಂಬರೀಷ್ ಅವರೇ ಹೇಳಿದ್ರು. ಯಾಕೆಂದರೆ ಒಬ್ಬ ಮಗನನ್ನ ಯಾವಾಗಲೂ ಕೂಡ ಒಳ್ಳೆ ಜೀವನದಲ್ಲಿ ನೋಡಿದಂಥ ಒಳ್ಳೆ ಮಗನನ್ನ ಆ ಸನ್ನಿವೇಶದಲ್ಲಿ ನೋಡೋದು ಭಾಳ ಕಷ್ಟ ಆಗ್ತಾ ಇದೆ, ನನಗೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ ಅಂತೇಳಿ ನಮ್ಮ ಜೊತೆ ಅವರ ಅಳಲನ್ನ ತೋರಿಸ್ಕೊಂಡ್ರು. ಅದೇ ಬೇಸರಕ್ಕೆ ಸರ್ ಈಗ ಇದೇ ಅನ್ಫಾಲೋ ಮಾಡಿದಾರ ಅನ್ನೋಂಥದ್ದು ಸರ್? ಇಲ್ಲ, ಬಹುಶಃ ಆ ನಿಟ್ಟಿನಲ್ಲಿ ಒಂದು 2 ದಿನದಲ್ಲಿ ಇದು ಸುಖಾಂತ್ಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನಾವೆಲ್ಲರೂ ಒಂದು ಬಯಕೆಯನ್ನು ಇಟ್ಕೊಂಡಿದೀವಿ. ಸುಮಲತಾ ಅಂಬರೀಷ್ ಮತ್ತೆ ದರ್ಶನ್ ರವರು ಒಂದೇ ಕುಟುಂಬದ 2 ಕಣ್ಣುಗಳಿದ್ದಂಗೆ. ಸೊ ಅವರು ಯಾವಾಗ್ಲೂ ಕೂಡ ಒಂದೇ ನಿಟ್ಟಿನಲ್ಲಿ ಇರ್ತಾರೆ. ಅವ್ರು ಯಾವಾಗ್ಲೂ ಕೂಡ ಈಗ ಹೆಂಗೆ ಅಮ್ಮ ಮಗನ ಸಂಬಂಧ ಚಿರಸ್ಥಾಯಿ ಆಗಿರುತ್ತೆ ಅಂತ ನನಗೂ ಕೂಡ ನಂಬಿಕೆ ಇದೆ. ಯಾಕೆಂದ್ರೆ ನಾವು ಎಲ್ಲರೂ ಕೂಡ ದರ್ಶನ್ ಮತ್ತೆ ಸುಮಲತಾ ಅಂಬರೀಷ್ ಅವ್ರನ್ನ ಕುಟುಂಬವನ್ನ ಒಂದೇ ಕುಟುಂಬ ಅಂತ ನಾವು ಈಗಲೂ ಕೂಡ ಭಾವಿಸಿರೋದು ನಾವಲ್ಲ, ಇಡೀ ಮಂಡ್ಯ ಜಿಲ್ಲೆಯ ಜನ ನಮ್ಮ ಅಂಬರೀಷ್ ಅವರು ಮತ್ತೆ ಅಂಬರೀಷ್ ಕುಟುಂಬ ಮತ್ತೆ ದರ್ಶನ್ ಕುಟುಂಬ ಅಪ್ಪ ಮಗನ ಸಂಬಂಧ ಅಂತಾನೆ ತಿಳ್ಕೊಂಡಿರೋದು. ಮುಂದೆನೂ ಕೂಡ ಅದು ಹಾಗೆ ಆಗುತ್ತೆ ಅನ್ನೋ ನನಗೆ ಆಶಾಭಾವನೆ ಇದೆ. ನೀವು ಒಂದ್ ಕಡೆ ಈಗ ಬೇಸರ ಇಲ್ಲ ಅಂತೀರಾ, ದರ್ಶನ್ ಅವರು ಎಲ್ಲೋ ಒಂದ್ ಕಡೆ ಬೇಸರದಿಂದನೇ ಈ ರೀತಿ ಅನ್ಫಾಲೋ ಮಾಡಿದ್ದಾರೆ ಅನ್ನೋಂಥ ಚರ್ಚೆಗಳಾಗ್ತಿದೆ. ಈ ರೀತಿ ಅವರು ಅನ್ಫಾಲೋ ಮಾಡಿದ ನಂತರದಲ್ಲೇ ಮತ್ತೆ ಒಂದು ಪೋಸ್ಟ್ ಮಾಡಿದ್ದಾರೆ ಸುಮಲತಾ ಅವರು. ಆ ಒಂದು ಪೋಸ್ಟ್ ಕೂಡ ಆ ಒಂದು ಅನ್ಫಾಲೋಗೆ ಉತ್ತರ ಕೊಟ್ಟಂತೆ ಇದೆ, ಅದಕ್ಕೇನು ಹೇಳ್ತೀರಾ? ಇಲ್ಲ, ಬಹುಶಃ ನಮ್ಮ ಸಂಸತ್ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಈ ಥರ ಪೋಸ್ಟ್ಗಳನ್ನ ಹಾಕ್ತಾ ಇರುತ್ತೆ. ಅದಕ್ಕೂ ರಿಲೇಟೆಡ್ ಸಂಬಂಧ ಕಲ್ಪಿಸೋದು ನನಗಂತೂ ಸೂಕ್ತ ಅಲ್ಲ ಅಂತ ಕಾಣಿಸುತ್ತೆ. ಯಾಕೆಂದರೆ ಅವರಿಬ್ಬರ ಸಂಬಂಧ ಹೆಚ್ಚಿನದಾಗಿ ನಾನು ಕೂಡ ಅವರ ನಿಕಟ ಸಂಬಂಧ ಇರೋದ್ರಿಂದ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅಮ್ಮ ಮಗನ ಸಂಬಂಧ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಸೊ ಆ ನಿಟ್ಟಿನಲ್ಲಿ ಇದೇನು ಎಲ್ಲಾದರೂ ಕೂಡ ಬಹುಶಃ ದರ್ಶನ್ ಅವರು ಕೂಡ ಯಾವುದೇ ಅದನ್ನ ಹೇಳಿಕೆಯನ್ನ ಕೊಟ್ಟಿಲ್ಲ. ಈಗ ಅನ್ಫಾಲೋ ಮಾಡಿರ್ಬೋದು. ಅವ್ರಿಗೆ ಈಗ ನಾನು ಹೇಳಿದ್ನಲ್ಲ, ಈಗ ಒಂದು ಸಂಸಾರಿಕ ಜೀವನದಲ್ಲಿ ಅವರು ಒಂದು ಒಳ್ಳೆ ವಾತಾವರಣದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಈ ಎಲ್ಲ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಕೂಡ ಸಾಂಗವಾಗುತ್ತೆ. ಮತ್ತೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದ್ ಕಡೆ ನಿನ್ನೆ ಏಕಾಏಕಿ ಅವರು ಅನ್ಫಾಲೋ ಮಾಡ್ತಾರೆ, ಅದಾದ ನಂತರದಲ್ಲೇ ಸುಮಲತಾ ಅವರು ಪೋಸ್ಟ್ ಮಾಡ್ತಾರೆ, ಸುಳ್ಳನ್ನ ಸತ್ಯ ಅಂತ ಚರ್ಚೆಗೆ ಹೋಗ್ತಿದ್ದಾರೆ, ತಮ್ಮನ್ನೇ ತಾವು ಹೀರೋ ಅಂತ ಬಿಂಬಿಸ್ಕೊಳಕ್ ಹೋಗ್ತಾರೆ ಅನ್ನೋಂಥದ್ದನ್ನೆಲ್ಲ ಪೋಸ್ಟ್ ಮಾಡ್ಯಾರ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಇಲ್ಲ, ಅದು ಆ ಪೋಸ್ಟ್ ಮಾಡಿರೋದು ದರ್ಶನ್ ಅವರು ವಿಚಾರಕ್ಕೆ ಸಂಬಂಧಪಟ್ಟಂಗೆಲ್ಲ ಕೆಲವೊಂದು ಕಾರಣಗಳಿರುತ್ತೆ. ಸೊ ಹಾಗಾಗಿ ಅವರು ಇದನ್ನ ಪೋಸ್ಟ್ ಮಾಡಿರ್ಬೋದು. ಈ ನಂತರ ದಿನಗಳಲ್ಲಿ ಯಾವತ್ತೂ ಕೂಡ ಹೇಳ್ತೀನಿ, ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಸುಮಲತಾ ಅಂಬರೀಷ್ ಅವರು ಮತ್ತೆ ದರ್ಶನ್ ಅವರ ಸಂಬಂಧ ಇವತ್ತೂ ಕೂಡ ಅಮ್ಮ ಮಗನ ಸಂಬಂಧ, ನಾಳೆನೂ ಕೂಡ ಅಮ್ಮ ಮಗನ ಸಂಬಂಧ ಇದ್ದೇ ಇರುತ್ತೆ ಅನ್ನೋ ಒಂದು ನಂಬಿಕೆ ನಮ್ಗೆಲ್ಲರಿಗೂ ಇದೆ. ಕೊನೆಯದಾಗಿ ಒಂದು ತಿಳಿಸಿ, ಅಮ್ಮ ಮಗ ಕೂಡ ಸಾಕಷ್ಟು ಸಲ ಜಗಳ ಆಡುವಂಥದ್ದು, ಮನಸ್ಸು ಬರುವಂಥದ್ದು ಇದೆ. ಈ ಘಟನೆಗಳ ನಂತರದಲ್ಲಿ ಈ ಅಮ್ಮ ಮಗನ ನಡುವೆ ಏನಾದರೂ ಮನಸ್ಸು ಜಗಳ ನಡೆದಿದೆಯಾ ಅಂತ? ಇಲ್ಲ, ಆ ಥರದ್ದು ಅಮ್ಮ ಮಗನ ನಡುವೆ ಮುನ್ಸು ಮತ್ತೆ ಜಗಳಗಳು ಏನು ಕಂಡು ಬಂದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇಬ್ಬರು ಕೂಡ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಇರ್ತಾರೆ ಅಂತ ಆಶಾಭಾವನೆ ಇದು ಖಂಡಿತ ಇದ್ದೇ ಇರುತ್ತೆ. ಇದಿಷ್ಟು ಕೂಡ ಅನ್ಕೆರೆ ಶಶಿ ಅವರ ಮಾತುಗಳು. ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ, ಅದು ಅವರ ವೈಯಕ್ತಿಕ ಕಾರಣಗಳಿಗೆ ಅನ್ಫಾಲೋ ಮಾಡಿರ್ಬೋದು. ಸುಮಲತಾ ಅವರು ಕೂಡ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಯಾವುದೇ ರೀತಿ ಆ ಪೋಸ್ಟ್ ಅನ್ನು ಕೂಡ ಮಾಡಿಲ್ಲ ಅನ್ನುವಂಥದ್ದನ್ನ TV9 ಜೊತೆ ಹಂಚಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.